ಕೃಷ್ಣರಾಜನಗರದ ಆಂಜನೇಯ ಬಡಾವಣೆಯಲ್ಲಿರುವ ಇಂದಿರಾ ವಸತಿ ಶಾಲೆಗೆ ಇಂದು ವಿಧಾನ ಪರಿಷತ್ ಸದಸ್ಯರಾದ ಸಿಎನ್ ಮಂಜೇಗೌಡರು ದಿಢೀರ್ ಭೇಟಿ ನೀಡಿ ವಸತಿ ಶಾಲೆಯ ಆಗುಹೋಗುಗಳ ಬಗ್ಗೆ ತೀವ್ರವಾಗಿ ವಿಚಾರಣೆ ಮಾಡಿ ಮಕ್ಕಳೊಂದಿಗೆ ಸಂವಾದ ನಡೆಸಿ ಅವರ ಎಲ್ಲ ಸಮಸ್ಯೆಗಳಿಂದ ಬಗೆಹರಿಸಿ ಈ ಒಂದು ವಸತಿ ಶಾಲೆಗಳ ಅವ್ಯವಹಾರಗಳನ್ನು ಖಂಡಿಸಿದರು ಹಾಗೂ ಇದನ್ನು ಸದನದಲ್ಲಿ ಚರ್ಚಿಸಿ ಇದರ ಬಗ್ಗೆ ಸರಿಯಾದ ರೀತಿಯ ಕಾನೂನು ಕ್ರಮಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತೇನೆ ಎಂದು ಹೇಳಿದರು. ಹಾಗೂ ವಸತಿ ಶಾಲೆಯ ಪ್ರಾಂಶುಪಾಲರನ್ನ ವರ್ಗಾವಣೆ ಮಾಡಿರುವುದು ಅದಕ್ಕೆ ಸರಿಯಾದ ಶಿಕ್ಷೆಯಲ್ಲ ಮತ್ತು ಅವರನ್ನು ಅಮಾನತು ಮಾಡಬೇಕಾಗಿ ಕೇಳಿದ ಮಕ್ಕಳ ಪ್ರಶ್ನೆಗೆ ಅವರು ಕಾನೂನಿನ ಚೌಕಟ್ಟಿನಲ್ಲಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ವಸತಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವುದು ಒಂದು ದೇವರ ಕೆಲಸವಿದ್ದಂತೆ ಅದನ್ನು ಆತ್ಮಸಾಕ್ಷಿಗೆ ತಕ್ಕಂತೆ ಮಾಡಬೇಕು, ಇಲ್ಲವಾದರೆ ಪಾಶ್ಚಾತ್ತಾಪವನ್ನು ಖಂಡಿತ ಅನುಭವಿಸಬೇಕು ಎಂದು ಹೇಳಿದರು. ಮೇಲ್ಕಂಡ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಂದಿನ ತಿಂಗಳಿನಲ್ಲಿ ನಡೆಯುವ ಅಧಿವೇಶನದಲ್ಲಿ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಪ್ರಾಂಶುಪಾಲರನ್ನ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸುತ್ತೇನೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ನಾನು ನಿರ್ಲೆಗೆ ಹೋಗಿದ್ದೆ. ಹಾಸ್ಟೆಲ್ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರ ಏನು ಬಡವರ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅವ್ರನ್ನ ಮುಂದೆ ಬಂದರೆ ಆರ್ಥಿಕವಾಗಿ ಮುಂದೆ ಬರ್ಬೋದಂತಕ್ಕಂಥ ದೃಷ್ಟಿಯಿಂದ ಈ ಸಮಾಜವನ್ನ ಮೇಲೆತ್ತಕ್ಕ ದೃಷ್ಟಿಯಿಂದ ಇಂದಿರಾ ಗಾಂಧಿ ವಸತಿ ಶಾಲೆಯನ್ನ ಮಾಡಿದ್ದಾರೆ. ಇಲ್ಲಿಗೆ ಬಂದ ಕಾರಣ ಏನಪ್ಪಾ ಅಂದ್ರೆ ಈ ಹಾಸ್ಟೆಲ್ ಬಗ್ಗೆ ಹಲವಾರು ದೂರುಗಳು ನನಗೆ ಪದೇ ಪದೇ ಬರ್ತಾನೆ ಇದ್ದು, ಆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈ ಹಾಸ್ಟೆಲ್ಗೆ ಬಂದು ನೋಡಿದಾಗ ಇಲ್ಲಿ ದೊಡ್ಡ ಹಗರಣವೇ ನಡೆದು ಹೋಗ್ತಾ ಇದೆ. ಮೇಡಮ್ ಹೆಸರೇನು? ಕವಿತಾ ಮೇಡಮ್ ಅನ್ನತಕ್ಕಂಥವ್ರು ಕವಿತಾ ಆ ಮೇಡಮ್ನವರು ಮಕ್ಕಳಿಗೆ ಬಹಳ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಹೇಳಿ ಮಕ್ಕಳ ಜೊತೆ ಕೂರಿಸಿ ಮಾತಾಡಿದೆ. ನಾನು ಇಮಿಡಿಯೇಟ್ ಆಗಿ ಮೇಲಧಿಕಾರಿಗಳಿಗೆ ಫೋನ್ ಮಾಡಿ, ಇದು ನಿಮ್ ಗಮನಕ್ಕೆ ಬಂದಿದೆಯಾ, ನೀವು ಇಲ್ಲಿಗೆ ಬಂದು ವಿಚಾರಣೆ ಮಾಡಿದ್ದೀರಾ, ಮಕ್ಕಳ ಜೊತೆನಲ್ಲಿ ಮಕ್ಕಳ ಕಷ್ಟಗಳನ್ನು ವಿಚಾರಿಸಿದ್ದಾರೆ ಅಂತ ಕೇಳಿದಾಗ, ಸರ್ ಹೋಗಿದ್ದೀನಿ, ಮಾತನಾಡಿದ್ದೀನಿ, ಆ ಎಮ್ಮ ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ನನಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಅವ್ರನ್ನ ಬೇರೆ ಕಡೆಗೆ ನಾನು ಹಾಕಿದ್ದೇನೆ, ಅವ್ರನ್ನ ವರ್ಗಾವಣೆ ಮಾಡಿಲ್ಲ, ಸುಮ್ಮನೆ ಒಂದು 2 ತಿಂಗಳು ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಪುನಃ ಕೇಳಿದಾಗ ಸರ್ಕಾರಕ್ಕೆ ಲೆಟರ್ ಬರೆದಿದ್ದೀನಿ ಸರ್ ನಾನು ಅನ್ನತಕ್ಕಂಥ ಒಂದು ಲೆಟರ್ನು ಕೂಡ ತೋರಿಸಿದ್ದಾರೆ. ಸರ್ಕಾರಕ್ಕೆ ಆ ಎಮ್ಮನ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ಹೇಳಿ ಪತ್ರ ಮುಖಾಂತರ ಕರೆಸ್ಪಾಂಡೆಂಟ್ ಮಾಡಿದ್ದೀನಿ ಸರ್ಕಾರಕ್ಕೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ಮಂಗಳವಾರದ ದಿವಸ ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ಬಗ್ಗೆ ಸೆಷನ್ನಲ್ಲಿ ಚರ್ಚೆ ಮಾಡಿ ಸರ್ಕಾರದ ಗಮನವನ್ನು ಸೆಳೆದು ಇಲ್ಲಿ ಇರತಕ್ಕಂಥ ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಕೆಲವು ಆ ಎಮ್ಮ ಮಾತಾಡಿರ್ತಕ್ಕಂಥ ಮಾತುಗಳನ್ನ ನಾನು ಮಾಧ್ಯಮದ ಮುಖಾಂತರ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ನಮಗೂ ಹೆಣ್ಮಕ್ಳಿದ್ದಾರೆ. ಅದರಿಂದಾಗಿ ನಾನು ಹೇಳ್ತಕ್ಕಂಥದ್ದು ಈ ವ್ಯವಸ್ಥೆ ಸರಿಯಾಗಬೇಕು ಅಂದ್ರೆ ಇಲ್ಲಿ ಆ ಮಕ್ಕಳ ಪೇರೆಂಟ್ಸ್ ಇವರು ಕೂಡ ಎಲ್ಲ ಬಂದು ನನಗೆ ಸುಮಾರು ಸರಿ ಕಂಪ್ಲೇಂಟ್ ಎಲ್ಲ ಮಾಡಿದ್ರು. ಇವರೆಲ್ಲ ಒತ್ತಾಯ ಮಾಡೋದೇನಪ್ಪ ಅಂದ್ರೆ ಆ ಎಮ್ಮನ ವರ್ಗಾವಣೆ ಮಾತ್ರ ಮಾಡಿದ್ರೆ ಸಾಲದು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಯಾಕೆಂದ್ರೆ ಎಲ್ಲಿ ಹೋದ್ರು ಕೂಡ ಇದನ್ನ ಮುಂದುವರಿಸ್ತಾರೆ ಅನ್ನತಕ್ಕಂಥದ್ದನ್ನ ಅವ್ರು ಒತ್ತಾಯ ಮಾಡ್ತಿದ್ದಾರೆ. ನಾನು ಕೂಡ ಅದನ್ನೇ ಒತ್ತಾಯ ಮಾಡ್ತೀನಿ. ಆದ್ರೆ ಒಂದಂತೂ ನಿಜ, ಅವ್ರಿಗೆ ದೇವ್ರು ಒಳ್ಳೇದ್ ಮಾಡೋದಿಲ್ಲ, ದೇವ್ರು ಒಳ್ಳೇದ್ ಮಾಡೋದಿಲ್ಲ. ನಾವು ಯಾವತ್ತು ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಬಾರ್ದು. ಇಂಥ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಗೋದೇ ಯಾವ್ದು ಜನ್ಮದ ಭಾಗ್ಯ ಅಂತ ಹೇಳಿ ನಾವೆಲ್ಲ ಭಾವಿಸ್ಕೋಬೇಕು. ನೋಡಿ, ಈ ಅಮ್ಮ ವಿಡಿಯೋ ಮಾಡ್ತಂತೆ, ಇವ್ರ ಬಗ್ಗೆ ಅಟ್ರಾಸಿಟಿ ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಸ್ಟೇಷನ್ಗೆ. ಯಾರು ಬಂದು ಕ್ವಶನ್ ಮಾಡಿದ್ರೆ ಅಟ್ರಾಸಿಟಿ ಕೇಸ್ ಹಾಕ್ಸೋದ್ರ ಮೇಲೆ, ಆಮೇಲೆ ರೈತರ ಸಂಘದವ್ರು ಕರೆದು ಗಲಾಟೆ ಮಾಡ್ತಿದ್ದವ್ರ ಮೇಲೆ ಈ ವ್ಯವಸ್ಥೆ ನಡೀತಾ ಇದೆ. ಇದರಿಂದಾಗಿ ಸರ್ಕಾರ ಆದಷ್ಟು ಬೇಗನಿತ್ತ ಗಮನ ಹರಿಸಿ ಈ ಒಂದು ಇರ್ತಕ್ಕಂಥ ಸುವ್ಯವಸ್ಥೆಯನ್ನ ಸರಿಪಡಿಸ್ಬೇಕು ಅಂತೇಳಿ ನಾನು ಸರ್ಕಾರ ಒತ್ತಾಯ ಮಾಡೋ ಜೊತೆಗೆ ನಾನು ಕೂಡ ಏನು ಮಂಗಳವಾರ ದಿವಸ ಇದು ಎಲೆ ಕ್ವಶನ್ ತಗೊಳ್ತೀನಿ. ನಾನು
ಏನ್ ನೀವು ಕೇಳ್ತಾ ಇದೀರಿ, ಇದೇನು ಕ್ವಶನ್ ಕೇಳಿದಿಲ್ಲ. ಸಾರಾ ಮಹೇಶ್ ಅಣ್ಣವರು ಮೈಸೂರಿಗೆ ಚಾಮುಂಡೇಶ್ವರಿ ಬರ್ತಾರೆ, ಕೆ ನಗರಕ್ಕೆ ವಿಶ್ವನಾಥ ಸಾಹೇಬರು ಬರ್ತಾರೆ ಅಂತ ಹೇಳಿದ್ರಿ. ಇದಕ್ಕೆ ಆ ಕಾಲ ಉತ್ತರ ಕೊಡ್ತೇನೆ. ನೀವುಗಳೇ ಹೇಳಿದ್ದು ಮೊದಲು ಹೈಕಮಾಂಡ್ ಸೂಚನೆ ಮೇರೆಗೆ ನಾನು ಒಂದ್ ಬಾರಿ ಹೇಳಿದ್ದೀನಿ. ಅವ್ರನ್ನೇ ಕೇಳಿ. ನೀವೇ ಫಸ್ಟ್ ಹೇಳಿದ್ದು ರೈತ ಸಮಾವೇಶದಲ್ಲಿ ನೀವೇ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ. ನಾನು ಇವಾಗ್ಲೂ ಒತ್ತಾಯ ಮಾಡ್ತೀನಿ, ಇವಾಗ್ಲೂ ಅವ್ರು ಬರ್ಲಿ ಚಾಮುಂಡೇಶ್ವರಿಗೆ ಅಂತ ಹೇಳ್ತೀನಿ. ಅವರು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದ್ರೆ ನಾನು ಚಾಮುಂಡೇಶ್ವರಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ನಿಮ್ಮ ಮಾಧ್ಯಮ ಮುಖಾಂತರ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತೆ ಪ್ರಿಂಟ್ ಮೀಡಿಯಾ ಮುಖಾಂತರ ನೋಡಿದ್ದೀನಿ, ಓದಿದ್ದೀನಿ. ಸರಿನಾ? ಆ ಕಾಲ ಹತ್ರ ಬರ್ತದೆ. ಆ ಕಾಲ ಬಂದಾಗ ನಿಮ್ಗೆ ಕಾಲು ಉತ್ತರ. ರಾಮೇಶ್ವರ ಬರದೇ ಇದ್ರೆ ಆ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನೀವೇನು ಕ್ಯಾಂಡಿಡೇಟ್ ಆಗ್ತೀರಿ? ನೀವು ಆಸ್ಪಿರೆಂಟ್ ಯಾರು? ಸಾರಾ ಮಹೇಶ್ ಅಣ್ಣವರು ಅವ್ರು ಎಲ್ಲಿ ನಿಂತ್ಕೊಂಡ್ರು ನಿಂತ್ಕೋತೀನಿ ನಾನು.